ನಮಸ್ತೆ ಸ್ನೇಹಿತರು. ಇವತ್ತು ನಾನು ನಿಮಗೆ ನಿಕಾನ್ ಕೂಲ್ಪಿಕ್ಸ್ B500 ಪೂರ್ಣ ರಿವ್ಯೂ ಕೊಡ್ತೀನಿ ಕನ್ನಡದಲ್ಲಿ. ನಾವು ಪ್ರಾರಂಭಿಸೋಣ. If you like my video guys, give me a big thumbs up and hit the subscribe button. And now enjoy the video. ನಮಸ್ತೆ ಸ್ನೇಹಿತರು, ನಾನು ಸೋನಿಕಾ. ಇವತ್ತು ನಾನು ನನ್ನ ಫಸ್ಟ್ ಕನ್ನಡ ವಿಡಿಯೋ ಪ್ರಸ್ತುತಪಡಿಸುತ್ತೇನೆ. ತುಂಬ ಎಕ್ಸೈಟೆಡ್. ನಿಕಾನ್ ಕೂಲ್ಪಿಕ್ಸ್ B500 ಪೂರ್ಣ ರಿವ್ಯೂ ಕೊಡ್ತೀನಿ ಕನ್ನಡದಲ್ಲಿ. ಈ ವಿಡಿಯೋ ನಾನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾಡಿದೆ. ಇಂಗ್ಲೀಷ್ ವಿಡಿಯೋ ಇಲ್ಲಿ ನೋಡಬಹುದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ಸ್ ಇದೆ. ನೀವು ನನ್ನ ವಿಡಿಯೋವನ್ನು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೋಡಿದೆಯಾ ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಬಹುದು. ಆದರೆ ನಿಮಗೆ ಕನ್ನಡದಲ್ಲಿ ಕೇಳಬೇಕಾ? ಆದ್ದರಿಂದ ಈ ವಿಡಿಯೋ ಪ್ರಸ್ತುತಪಡಿಸುತ್ತೇನೆ. ನಿಕಾನ್ ಕೂಲ್ಪಿಕ್ಸ್ B500 ಒಂದು 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಇದರಲ್ಲಿ 40x ಆಪ್ಟಿಕಲ್ ಝೂಮ್ ಮತ್ತು 80x ಡೈನಾಮಿಕ್ ಝೂಮ್ ಇದೆ. ಅಂದರೆ 16 ಮೆಗಾಪಿಕ್ಸೆಲ್ ಅಂದರೆ ನನಗೆ ಮ್ಯಾಕ್ಸಿಮಮ್ 4608 by 3456 ಪಿಕ್ಸೆಲ್ ಇಮೇಜ್ ರೆಸಲ್ಯೂಷನ್ ಪಡೆಯುತ್ತೇನೆ. ಮತ್ತು ಡೈನಾಮಿಕ್ ಝೂಮ್, ಆಪ್ಟಿಕಲ್ ಝೂಮ್ ಇದು ಏನು? ನಾನು ಝೂಮ್ ಮಾಡಿದಾಗ ನೀವು ಈ ಲೈನ್ ನೋಡಬಹುದಾ? ಈ ಲೈನ್ವರೆಗೆ ಆಪ್ಟಿಕಲ್ ಝೂಮ್, ಈ ಲೈನ್ ಹೊರಗೆ ಡೈನಾಮಿಕ್ ಝೂಮ್. ನಾನು ಈ ಕ್ಯಾಮರಾ 6 ವರ್ಷಗಳ ಹಿಂದೆ ಅಮೆಝಾನ್ನಿಂದ ಖರೀದಿಸಿದೆ. ಈಗ ಈ ಕ್ಯಾಮರಾ ನಿಕಾನ್ನಿಂದ ಡಿಸ್ಕಂಟಿನ್ಯೂ ಆಗಿದೆ. ಆನ್ಲೈನ್ ಕೂಡ ಸಿಗಲ್ಲ. ನೀವು ನಿಕಾನ್ ಡೀಲರ್ ಜೊತೆ ಕನೆಕ್ಟ್ ಮಾಡಬಹುದು ಅಥವಾ ಸೆಕೆಂಡ್ ಹ್ಯಾಂಡ್ ಖರೀದಿಸಬಹುದು. ಈಗ ಬೇಸಿಕ್ ಸೆಟ್ಟಿಂಗ್ಸ್ ನೋಡೋಣ. ಮೊದಲ ಬ್ಯಾಟ್ರೀಸ್ ಹಾಕ ಕ್ಯಾಮರಾ ಅಲ್ಲಿ ಈ ರೀತಿ ಪಾಸಿಟಿವ್ ನೆಗೆಟಿವ್ ಮೆಮರಿ ಕಾರ್ಡ್ ಇಲ್ಲಿ ನಾನು ಟ್ರೈಪಾಡ್ಗೆ ಸ್ಕ್ರೂ ಮಾಡಬಹುದು. ಈ ಬಟನ್ ಬಳಸಿ ಕ್ಯಾಮರಾಗೆ ಆನ್ ಮಾಡಿ ಡಯಲ್ನಿಂದ ಕ್ಯಾಮರಾ ಮೋಡ್ ಸೆಟ್ ಮಾಡಬಹುದು. ನಾನು ಹೆಚ್ಚಾಗಿ ಆಟೋ ಮೋಡನ್ನು ಬಳಸುತ್ತೇನೆ. ಈ ಬಟನ್ ಜೊತೆ ಝೂಮ್ ಮಾಡಿ ಬಲಕ್ಕೆ ಝೂಮ್ ಇನ್ ಮತ್ತು ಇದಕ್ಕೆ ಝೂಮ್ ಔಟ್. ಸೈಡ್ ಮೇಲೆ ಕೂಡ ಝೂಮ್ ಬಟನ್ ಇದೆ. 2 ಬಟನ್ ಒಂದು ಆಗಿವೆ. ಝೂಮ್ ಟೆಸ್ಟ್ ಮಾಡ್ತೀವಿ. ನಾನು ಈ ಲೈನ್ವರೆಗೆ ಝೂಮ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ, ತುಂಬ ಒಳ್ಳೆಯ ಝೂಮ್ ಇದೆ. ನಾನು ಎಲೆಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಲೈನ್ ಹೊರಗೆ ಡೈನಾಮಿಕ್ ಝೂಮ್ ಇದೆ. ಡೈನಾಮಿಕ್ ಝೂಮ್ ಜೊತೆ ಇಮೇಜ್ ಬ್ರೇಕ್ ಆಗುತ್ತಿದೆ, ಪಿಕ್ಸಲೇಟ್ ಆಗುತ್ತಿದೆ. ಅದಕ್ಕೆ ನಾನು ಡೈನಾಮಿಕ್ ಝೂಮ್ ಬಳಸುವುದಿಲ್ಲ. ಆಪ್ಟಿಕಲ್ ಝೂಮಲ್ಲಿ ಫೋಕಸ್ ಮಾಡಿ ಮತ್ತು ಕ್ಲಿಕ್. ಫ್ಲ್ಯಾಶ್ ಆನ್ ಮಾಡಲು ಈ ಬಟನ್ ಅನ್ನು ಒತ್ತಿರಿ. ಡಿಸ್ಪ್ಲೇ ಬಟನ್ ಜೊತೆ ನನಗೆ ಕ್ಯಾಮರಾ ಸೆಟ್ಟಿಂಗ್ಸ್ ಸ್ಕ್ರೀನ್ ಮೇಲೆ ನೋಡಬಹುದು. ನಾನು ಅದನ್ನು ಮತ್ತೊಮ್ಮೆ ಒತ್ತಿದರೆ ನಾನು ಈ ಫ್ರೇಮನ್ನು ಸ್ಕ್ರೀನ್ ಮೇಲೆ ನೋಡಬಹುದು. ವಿಡಿಯೋ ಈ ಫ್ರೇಮ್ ಅನುಸಾರ ಶೂಟ್ ಆಗುತ್ತದೆ. ಈ ಬಟನ್ ಜೊತೆ ಫೋಟೋಸ್ ನೋಡಬಹುದು. ನಂತರ ಲೆಫ್ಟ್ ರೈಟ್ ಬಟನ್ಸ್ ಜೊತೆ ಹಿಂದೆ ಮುಂದೆ ಫೋಟೋಸ್ ನೋಡಬಹುದು. ಈ ಮೆನ್ಯೂ ಇದೆ ಕ್ಯಾಮರಾ ಸೆಟ್ಟಿಂಗ್ಸ್ಗಾಗಿ. ಕ್ಯಾಮರಾ ಸೆಟ್ಟಿಂಗ್ಸ್ ಟ್ಯುಟೋರಿಯಲ್ ನೀವು ಇಲ್ಲಿ ನೋಡಬಹುದು. ಕ್ಯಾಮರಾ ಜೊತೆ ನಾನು 1080pಯಲ್ಲಿ 30 ಮತ್ತು 60 fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. ವೈಫೈ ಅಥವಾ ಬ್ಲೂಟೂತ್ ಬಳಸಿ ಕ್ಯಾಮರಾ ಕನೆಕ್ಟ್ ಮಾಡಬಹುದು ನನ್ನ ಫೋನ್ ಅಥವಾ ಲ್ಯಾಪ್ಟಾಪ್ ಜೊತೆ. ಓಕೆ ಬಟನ್ ಮೇಲೆ ಫ್ಲ್ಯಾಶ್ ಸೆಟ್ಟಿಂಗ್ಸ್ ಬಟನ್ ಇದೆ. ಮೊದಲ ಫ್ಲ್ಯಾಶ್ ಆನ್ ಮಾಡಿ ನಂತರ ಫ್ಲ್ಯಾಶ್ ಸೆಟ್ಟಿಂಗ್ಸ್ ನೋಡಬಹುದು. ನಾನು ಹೆಚ್ಚಾಗಿ ಆಟೋ ಫ್ಲ್ಯಾಶ್ ಬಳಸುತ್ತೇನೆ. ಓಕೆ ಬಟನ್ ಕೆಳಗೆ
ಮ್ಯಾಕ್ರೋ ಮೋಡ್ ಆನ್ ಮಾಡಿ, ಎಡ ಬಟನ್ ಬಳಸಿ ಟೈಮರ್ ಸೆಟ್ ಮಾಡಿ ಮತ್ತು ಶಟರ್ ರಿಲೀಸ್ ಬಟನ್ ಒತ್ತುವ ನಂತರ 10, 2 ಅಥವಾ 5 ಸೆಕೆಂಡ್ ನಂತರ ಇಮೇಜ್ ಕ್ಲಿಕ್ ಆಗುತ್ತದೆ. ಬಲ ಬಟನ್ ಬಳಸಿ ಬ್ರೈಟ್ನೆಸ್, ಹ್ಯೂ, ವಿವಿಡ್ನೆಸ್ ಇತ್ಯಾದಿ ಅಡ್ಜಸ್ಟ್ ಮಾಡಿ. ನಾನು ಸ್ಕ್ರೀನ್ ಹೊರಗೆ ತೆಗೆಯಬಹುದು, ಆದರೆ ಸೈಡ್ಗೆ ಇಲ್ಲ, ಅದಕ್ಕೆ ವ್ಲಾಗಿಂಗ್ ಆಗಿ ಪ್ರಾಬ್ಲಮ್. ಇದು ರೆಕಾರ್ಡ್ ಬಟನ್ ಇದೆ. ಮ್ಯಾಕ್ಸಿಮಮ್ 29 ನಿಮಿಷ ವಿಡಿಯೋ ರೆಕಾರ್ಡ್ ಮಾಡಬಹುದು. ಹೆಚ್ಚು ರೆಕಾರ್ಡ್ ಮಾಡೋಕ್ಕೆ ಮತ್ತೆ ರೆಕಾರ್ಡ್ ಮಾಡಿ ಈ ಬಟನ್ ಜೊತೆ ಇಮೇಜ್ ಕ್ಲಿಕ್ ಮಾಡಬಹುದು. ಈ ಕ್ಯಾಮರಾದಲ್ಲಿ ಮ್ಯಾನ್ಯುವಲ್ ಮೋಡ್ ಇಲ್ಲ, ಅಂದರೆ ನಾನು ಶಟರ್ ಸ್ಪೀಡ್ ಮತ್ತು ಅಪರ್ಚರ್ ಸೆಟ್ ಸಾಧ್ಯವಿಲ್ಲ, ಮಾತ್ರ ISO ಸೆಟ್ ಮಾಡಬಹುದು. ಇದು B500 ಸಂಪೂರ್ಣ ಬಾಕ್ಸ್ ಸೆಟ್. ಈ ಕ್ಯಾಮರಾ ನಾನು ಸ್ಟ್ರ್ಯಾಪ್ ಮತ್ತು ಲೆನ್ಸ್ ಕ್ಯಾಪ್ ಹಾಕಿದೆ. ಬ್ಯಾಟ್ರಿ ಚಾರ್ಜರ್, 8 GB ಮೆಮರಿ ಕಾರ್ಡ್, USB ಕೇಬಲ್, HDMI ಕೇಬಲ್, ಮ್ಯಾನ್ಯುಯಲ್, ಕ್ಯಾರಿ ಕೇಸ್ ಎಲ್ಲವನ್ನು ಕ್ಯಾಮರಾ ಜೊತೆ ಸಿಗಬಹುದು. ನನಗೆ ನನ್ನ ಕ್ಯಾಮರಾ ನಿಕಾನ್ Coolpix B500 ತುಂಬ ಇಷ್ಟ. DSLR ಹಾಗೆ ಕ್ವಾಲಿಟಿ ಇಲ್ಲ, ಆದರೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಕ್ಯಾಮ್ರಾ. 6 ವರ್ಷಗಳು ಹಿಂದೆ ನಾನು ಖರೀದಿಸಿದೆ, ಆದರೆ ಇವತ್ತು ಕೂಡ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟಪಟ್ಟರೆ ನನಗೆ ಒಂದು ಥಮ್ಸ್ ಅಪ್ ಕೊಡಿ, ಕಾಮೆಂಟ್ ಮಾಡಿ. ನಿಮಗೆ ಹೆಚ್ಚು ಕನ್ನಡ ವಿಡಿಯೋಸ್ ಬೇಕಾ ಅಥವಾ ಇಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಸಾಕು. ಶೇರ್ ಮಾಡಿ ವಿಡಿಯೋಗೆ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋದು. ಹಾಗಾಗಿ ಮುಂದೆ ಬುಧವಾರ ನಾನು ಹೊಸ ವಿಡಿಯೋ ಪ್ರಸ್ತುತಪಡಿಸುತ್ತೇನೆ, ಅದು ಕೂಡ ನೋಡಿ. ಬಾಯ್.